ಶ್ರೀಗುರುಭ್ಯೋ ನಮಃ ಹರಿ ಓಂ. ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ನಮಾಂ ಪ್ರಚೋದಯಾತ್. ಇವತ್ತು ಹನುಮರಥ ಪ್ರಯುಕ್ತ ಮುತ್ತುರಾಯನಗುಡ್ಡ, ಮಾದಗಳ್ಳಿ, ಮೈಸೂರು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲ 5:10ರಿಂದ ಮಹಾ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಜೊತೆಗೆ ಹೋಮ ಕಾರ್ಯ ಅಂತ ಹೇಳಿದ್ರೆ ಮೊದಲನೇದಾಗಿ ಅಗ್ನಿಹೋತ್ರ, ಗಣಹೋಮ, ತದನಂತರದಲ್ಲಿ ರಾಮತಾರಕ ಹೋಮ, ನವಗ್ರಹ ರಾಕ್ಷೋಗ್ನಗಳನ್ನು ಪೂರ್ಣಾವತಿಯನ್ನು ಸಂಪನ್ನವಾಗಿ ಮಾಡಿ ಭಕ್ತರುಗಳಿಗೆ ಇಪಿಸ್ಸ ಕೊಡುವಂತಹ ಮುತ್ತುರಾಯ ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತರುಗಳಿಗೆ ದರ್ಶನ, ತೀರ್ಥ, ಪ್ರಸಾದ ವಿನಿಯೋಗ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಸಂಜೆಯವರೆಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಡೀತಾ ಇರುವಂಥದ್ದು ಇವತ್ತಿನ ವಿಶೇಷವಾಗಿದೆ. ಹನುಮ ರಥದ ಪ್ರಯುಕ್ತ ಪ್ರಸಾದ ಬಂದು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಮತ್ತು ಅಲ್ಲಿಂದ ತೀರ್ಥ ಪ್ರಸಾದಗಳಿತ್ತು. ತದನಂತರದಲ್ಲಿ ಅವರಿಗೆ ಒಂದು ಪುಳಿಯೋಗರೆ ಮತ್ತು ಒಂದು ಕೇಸರಿ ಭಾತನ್ನು ಕೊಡೋದಾಗಿತ್ತು. ತದನಂತರದಲ್ಲಿ ಅಲ್ಲಿಂದ ಮುಂದೆ ಒಂದು 2 ಪ್ರಸಾದಗಳು ನಡೀತಾ ಇದೆ. ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ಒಂದು ಪೊಂಗಲ್ ನಡೀತಾ ಇದೆ, ಒಂದು ಸಿಹಿ ಪೊಂಗಲ್, ಒಂದು ಬಾತ್ ನಡೀತಾ ಇದೆ, ಒಂದು ಭಕ್ತರುಗಳು ಬಂದಂಥ ಸ್ವೀಟ್ಗಳು ನಡೀತಾ ಇದೆ. ಅವರು ಮಾಡ್ಕೊಂಬಂದಿರೋ ಪ್ರಸಾದಗಳು ಸುಧಾ ನಾವು ಇಲ್ಲಿ ಒಂದು ಹಂಚುವಂಥ ಒಂದು ಪ್ರತೀತಿಗಳನ್ನು ನಡ್ಕೊಂಡ್ಬಂದಿದ್ದೀವಿ. ಹನುಮ ಜಯಂತಿನಲ್ಲಿ ಇದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು. ಪ್ರತಿ ವರ್ಷದಲ್ಲಿ ಹೇಗಾಗಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಸಂಸ್ಥೆ ಅಂದರೆ ಮುತ್ತುರಾಯ ಸೇವಾ ಟ್ರಸ್ಟ್ ಸಂಸ್ಥೆಗಳಿಂದ ಅವರ ಒಂದು ಅನುಕೂಲಕರ್ತವಾಗಿ ಜನಗಳಿಗೆ ಪ್ರಸಾದಗಳು ನಡೀತಾ ಇತ್ತು. ಈ ಸಲಗಳೇನಾಗಿದೆ ಅಂತಂದರೆ ಯಥೇಚ್ಛವಾಗಿ ಭಕ್ತರುಗಳೇ ತಂದು ಕೊಟ್ಟಂತಹ ಒಂದಷ್ಟು ದಿನಸಿಗಳಾಗಿರ್ಬೋದು, ಒಂದಿಷ್ಟು ಧನ ಸಹಾಯಗಳಾಗಿರ್ಬೋದು, ಮತ್ತು ಶ್ರಮದಾನ ಅಂತಲೂ ಹೇಳುವಂಥದ್ದು. ಅವರು ಬಂದು ಸ್ವಯಂಕೃತವಾಗಿ ಅವರ ಕೆಲಸ ಮಾಡೋದರಿಂದ ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇರುವಂಥದ್ದು ವಿಶೇಷ ಆಗಿರುತ್ತದೆ. ಸರ್, ಇದು ಸ್ಥಾಪನೆ ಆದಾಗಿಂದನೂ ಬರ್ತಾ ಇದ್ದೀವಿ. ಅಂದರೆ ನಮಗೆ ಇಲ್ಲಿಗೆ ಬರೋದ್ರಿಂದ ನಮಗೆ ಖುಷಿಯಾಗುತ್ತೆ ಅನ್ನೋದಕ್ಕಿಂತ ಸಮಾಧಾನ, ತೃಪ್ತಿ. ಒಂದು ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡಾಗ ನಿಮ್ಗೆ ಅದೊಂದು ವೈಬ್ ಸಿಗುತ್ತೆ. ಆ ವೈಬ್ ಇಲ್ಲಿ ಸಿಗುತ್ತೆ ನಮಗೆ ಯಾವಾಗಲೂ. ಸೊ ನಾನು ಎವ್ರಿ ಸ್ಯಾಟರ್ಡೇ ಬರ್ತೀನಿ. ಎವ್ರಿ ಸ್ಯಾಟರ್ಡೇ ಬಂದು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗ್ತೀನಿ. ತುಂಬ ಕೆಲಸ ಇದ್ದರೂ ಅಷ್ಟೇ, ಎಷ್ಟೇ ಒತ್ತಡ ಇದ್ದರೂ ಅಷ್ಟೇ, ಬಂದಾಗ ಇಲ್ಲಿ ಸಮಾಧಾನ ಅನ್ನೋದಾಗುತ್ತೆ. ತುಂಬ ಖುಷಿಯಾಗುತ್ತೆ ಅಲ್ಲ. ಇಡೀ ನಾಡಿಗೆ ನಾನು ಹನುಮ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ. ಸೊ ನನ್ನ ಕುಟುಂಬನ ಈ ಒಂದು ವಿಶೇಷವಾದ ದಿನದಿಂದ ಕರ್ಕೊಂಬಂದಿದ್ದೀನಿ. ನನ್ನ ಮಗಂದು ಇದು ಮೊದಲನೇ ದೇವಸ್ಥಾನದ ದರ್ಶನ. ಸೊ ಮುತ್ತುರಾಯನ ಗುಡ್ಡದಲ್ಲಿ ಹನುಮನ್ ದರ್ಶನ ಆಗಲಿ ಅನ್ನೋದೊಂದು ಖುಷಿ ವಿಚಾರಕ್ಕೆ ಕರ್ಕೊಂಬಂದಿದ್ದೀನಿ ಸರ್. ಇವತ್ತಿಗೆ ಕರೆಕ್ಟಾಗಿ 4 ತಿಂಗಳು. 13th. ಹೌದು. ಸೊ ಆಂಜನೇಯನ ಸನ್ನಿಧಾನದಲ್ಲಿ ಆಂಜನೇಯ ಅಂದ ತಕ್ಷಣ ನಿಮಗೆ ಫಸ್ಟ್ ನೆನಪಿಗೆ ಬರೋದು ಶಕ್ತಿ ಸರ್. ಅದು ವಿಲ್ ಪವರ್. ಯಾವಾಗಲೂ ಒಂದು ಆಂಜನೇಯ ಅಂತಂದ್ರೆ ಅದೊಂದು ಎನರ್ಜಿ, ಸ್ಟ್ರಾಂಗ್ ಎನರ್ಜಿ, ವಿಲ್ ಪವರ್ನ ಕ್ರಿಯೇಟ್ ಮಾಡ್ಕೊಡೋಂಥ ಶಕ್ತಿ ಇದು. ಎಲ್ಲರೂ ಒಂದೊಂದು ಬೇಡಿಕೆನೋ ಇಲ್ಲ ಏನೋ ಒಂದು ಬೇಡಿಕೆ ಅದು ಇದು ಇಟ್ಕೊಂಡು ಬರ್ತಾರೆ. ಬಟ್ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿದಿದೆಯಲ್ಲ, ಅದೇ ಪುಣ್ಯದ ಕೆಲಸ, ಅದೇ ಒಂದು ಶಕ್ತಿ ನಿಮ್ಮನ್ನು ಕರ್ಕೊಬರುತ್ತೆ. ಬಾಗ್ರು ಫಸ್ಟ್ ದರ್ಶನ ಮಾಡು, ನನ್ನನ್ನು ನೀನು ಕಾಣು ಅಂತ ಹೇಳ್ತಾರಲ್ಲ, ಅದೇ ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮ್ಮದು ಒಳ್ಳೇದು ಆಗಬೇಕಾ ಆಗಬಾರ್ದಾ, ನಿಮ್ಮ ಕೆಲಸಗಳಾಗಬೇಕಾ ಆಗಬಾರ್ದಾ, ಅದೆಲ್ಲ ದೇವ್ರಿಚ್ಛೆ. ಅತುಲಿತ ಬಲಧಾಮಂ ಸ್ವರ್ಣಶೈಲಾಭದೇಹಂ ಧನಜವನಕೃಶಾನಾಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣನಿಧಾನಾಂ ವಾರಣಾಮಧೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ. ಈ ಇಂದಿನ ಪುಣ್ಯ ದಿನದಲ್ಲಿ ರಾಮನ ಸೇವಕನಾದಂಥ ಹಾಗೂ ರಾಮನ ಬಂಡನಾದಂಥ ಶ್ರೀ ವೀರಾಂಜನೇಯ ಸ್ವಾಮಿ ಜಯಂತಿ ಇದೆ. ಜಯಂತಿಯ ವಿಶೇಷವಾಗಿ ನಮ್ಮ ಗುಡ್ಡದ ಮುತ್ತುರಾಯಿ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ, ಹವನ ಹಾಗೂ ನಿತ್ಯ ಷೋಡಶೋಪಚಾರ ಪೂಜೆ, ಪಂಚಾಮೃತ ಅಭಿಷೇಕ, ತದನಂತರದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ಆಗ್ತಾಯಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಅದೇ ರೀತಿ ತಾವೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬರಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದು ಖಂಡಿತವಾಗಲೂ ಆಂಜನೇಯ ಸ್ವಾಮಿ ಹತ್ರ ನೆರವೇರುತ್ತೆ. ಯಾಕಂದರೆ ಅವನು ಬ್ರಹ್ಮಚಾರಿಯೂ ಹೌದು. ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ನಾವು ಏನೇ ಮಂಡಿ ಊರಿ ಭಗವಂತನಲ್ಲಿ ಶಿರಸಾಭಾಗಿ ಕೇಳಿಕೊಂಡ್ರೆ ಯಾವುದನ್ನು ಭಗವಂತ ಯಾರಿಗೂ ಇಲ್ಲ ಅನ್ನೋದಿಲ್ಲ. ಅದೇ ರೀತಿ ವೀರಾಂಜನೇಯ ಸ್ವಾಮಿಯು ಕೂಡ ನಿಮ್ಮ ಒಂದು ಶನಿ ದೋಷ ಆ ಥರ ಇದ್ದಲ್ಲಿ ಕೂಡ ನಿಮ್ಮ ಒಂದು ಶನಿ ದೋಷಕ್ಕೂ ಕೂಡ ಒಂದು ನಿವಾರಕನಾದಂಥವನು ಆಂಜನೇಯ ಸ್ವಾಮಿ. ಹಾಗಾಗಿ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 2 ವರ್ಷದಿಂದ ಬರ್ತಾಯಿದ್ದೀವಿ ಸರ್ ಇಲ್ಲಿಗೆ. ನಾವು ಇಲ್ಲೇ ಹೆಬ್ಬಾಳದಲ್ಲೇ ಇರೋದು. ಭಗವಂತನ ದರ್ಶನ ಮಾಡೋಕ್ಕೆ ಬರ್ತಾಯಿರ್ತೀವಿ ಅವಾಗವಾಗ. ನಮಗೂ ಒಂದಷ್ಟು ಒಳ್ಳೆಯದಾಗಿದೆ ಸರ್. ತುಂಬ ಒಂದು ಕೇಳ್ಕೊಂಡಿದ್ದೆಲ್ಲ ಸಿಕ್ಕಿದೆ. ಭಗವಂತನಿಂದ ಒಂದಷ್ಟು ಅನುಗ್ರಹಗಳಾಗಿದೆ. ಹಾಗಾಗಿ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಅದೇ ಅನುಗ್ರಹನ ಎಲ್ರಿಗೂ ಒಂದು ಆಶೀರ್ವಾದ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಭಗವಂತನಲ್ಲಿ ಬಂದು ಎಲ್ಲರೂ ಪ್ರಾರ್ಥಿಸ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುವಂಥದ್ದೊಂದು ಆಗೇ ಆಗುತ್ತೆ. ಈ ದೇವಸ್ಥಾನದಲ್ಲಿ ತುಂಬ ಒಂದು ಶಕ್ತಿ ಇದೆ ಭಗವಂತನಲ್ಲಿ, ವೀರಾಂಜನೇಯ ಸ್ವಾಮಿಯಲ್ಲಿ.
ರಾಮರ ಸೇವಕನೇ ಅವನು. ಅವನಿಗೆ ನಾವು ಸೇವೆ ಮಾಡಿದ್ರೆ ಏನು ತಪ್ಪೇನಲ್ಲ. ಮಾಡಿದಾಗೆ ರಾಮರಿಗೆ ಸೇವೆ ಮಾಡ್ದಂಗೆ. ರಾಮ ಅಂದರೆ ಆಂಜನೇಯಂಗೆ ಆಂಜನೇಯ ಅನ್ಬಾರ್ದಂತೆ ಆಂಜನೇಯನಿಗೆ. ನನ್ನ ಪ್ರಾರ್ಥನೆ ಮಾಡಬೇಡಿ, ನನ್ನ ರಾಮನ ನನ್ನ ಭಗವಂತನ ಪ್ರಾರ್ಥನೆ ಮಾಡಿ ನನಗೆ ಸಲ್ಲುತ್ತೆ ಅಂತ ಅವ್ನು ಕೇಳ್ಕೊಂಡ್ರೆ ಸಾಕು. ರಾಮ ಅಂದಲ್ಲಿ ಎಲ್ಲಿ ರಾಮ ಅಂತೀವೋ ಅಲ್ಲಿ ಆಂಜನೇಯ ಇದ್ದೇ ಇರ್ತಾನೆ. ನಿಮ್ಮ ಕಷ್ಟಗಳಿಗೆ ಶ್ರೀರಾಮ ಅಂತ ಹೇಳ್ಬಿಟ್ಟು ರಾಮನಾಮ ಜಪ ಮಾಡ್ತಾರೆ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ. ಅದೇ ರೀತಿ ನಾವು ರಾಮರನ್ನ ಬಂದು ಅವರು ನಮಗೆ ವರವನ್ನು ನೀಡೋದಿಲ್ಲ, ಆಂಜನೇಯನೇ ಬಂದು ಅದನ್ನು ಅವ್ರ ಸೇವಕರಾದಂಥವ್ರು ತೀರಿಸ್ಕೊಂಡು ಬರ್ತಾರೆ. ಅದೇ ರೀತಿ ಶ್ರೀರಾಮರು ಕೂಡ ಅವ್ರ ಜೊತೆಗೆ ಅನುಗ್ರಹ ಮಾಡ್ಕೊಂಡು ಬರ್ತಾರೆ.